ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೈಸೂರು ಡಿಪಾರ್ಟ್ಮೆಂಟಿಂದ ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು ಆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೆ. ಸೊ ಅಲ್ಲಿ ಐ ಹ್ಯಾವ್ ಸಾಲ್ವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ 1 ಮಾರ್ಕ್ ಕ್ವಶನ್. ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ 2 ಮಾರ್ಕ್ ಕ್ವಶನ್. ಸೊ ಇಲ್ಲಿ ಕ್ವಶನ್ ಏನಿದೆ, ಫೈಂಡ್ ದ 15th term of the AP 6, 10, 14 or choice question in the which term of the AP 3, 8, 13, 18 is 78. So ಇಲ್ಲಿ ಫಸ್ಟ್ ಕ್ವಶನ್ ನಾವು ತಗೊಳ್ಳೋಣ. ಸೊ ದಟ್ ಈಸ್ ಏನಿದೆ 6, 10, 14. ಸೊ ಇದ್ರದ್ದು ಏನು ಫೈಂಡ್ ಔಟ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ 15th term, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ಎ 15 ವಿ ಹ್ಯಾವ್ ಟು ಫೈಂಡ್. ಸೊ ಇಲ್ಲಿ ಎನ್ ಎಷ್ಟಾಗುತ್ತೆ ನಮಗೆ 15, ಎ ಫಸ್ಟ್ ಟರ್ಮ್ ಎಷ್ಟಾಗುತ್ತೆ ನಮಗೆ 6 ಆ್ಯಂಡ್ ಡಿ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ 10 - 6 ಈಸ್ 4. ಸೊ ಇಲ್ಲಿ 15th ಟರ್ಮ್ ಅಂತ ಹೇಳಿದರೆ ಫಾರ್ಮುಲಾ ಏನಿದೆ ನಮಗೆ, ಏನು ಫಾರ್ಮುಲಾ, ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ n - 1 ಇಂಟು ಡಿ. ಸೊ ಇಲ್ಲಿ ಎನ್ ಅಂತ ಹೇಳಿದರೆ ಎ 15 ಇಸ್ ಈಕ್ವಲ್ಸ್ ಟು ಎ ವ್ಯಾಲ್ಯೂ ಈಸ್ 6 ಪ್ಲಸ್ ಎನ್ ಅಂತ ಹೇಳಿದ್ರೆ 15 - 1 ಡಿ ಅಂತ ಹೇಳಿದರೆ 4. ಸೊ ವಿಚ್ ಈಸ್ ಈಕ್ವಲ್ಸ್ ಟು 6 ಪ್ಲಸ್ 15 - 1 ಅಂತ ಹೇಳಿದರೆ 14 ಇಂಟು 4. ಸೊ 14 4 ಎಷ್ಟಾಗುತ್ತೆ ನಮಗೆ 6 ಪ್ಲಸ್ 14 4 56. ಸೊ ಇಲ್ಲಿ 56 ಪ್ಲಸ್ 6 ಎಷ್ಟಾಗುತ್ತೆ ನಮಗೆ 62. ಸೊ 15th ಟರ್ಮ್ ಆಫ್ ದ ಎ ಪಿ ಈಸ್ 62. ನೆಕ್ಸ್ಟ್, ಸೊ ಇಲ್ಲಿ ಚಾಯ್ಸ್ ಕ್ವಶನ್ ಏನಿದೆ, ವಿಚ್ ಟರ್ಮ್ ಆಫ್ ದ ಎ ಪಿ 3, 8, 13, 18 ಈಸ್ 78. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಎ ಎನ್ ವ್ಯಾಲ್ಯೂ. ಸೊ ವಿಚ್ ಟರ್ಮ್ ಅಂತ ಹೇಳಿದರೆ ಎ ಎನ್ ದೇ ಹ್ಯಾವ್ ಗಿವನ್ 78. ವಿ ಹ್ಯಾವ್ ಟು ಫೈಂಡ್ ಎನ್, ವಿಚ್ ಟರ್ಮ್ ಅಂತ ಹೇಳಿದರೆ ಎನ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎ ಪಿ ಏನಿದೆ ನಮಗೆ 3, 8, 13, 18. ಸೊ ಎ ಪಿ ಏನಿದೆ 3, 8, 13, 18. ಸೊ ಇಲ್ಲಿ ಎ ಏನಾಗುತ್ತೆ ನಮಗೆ 3, ದೆನ್ ಡಿ ಏನಾಗುತ್ತೆ 8 - 3 ಈಸ್ 5. ಸೊ ಇಲ್ಲಿ ಸೇಮ್ ಎ ಎನ್ ಇಸ್ ಈಕ್ವಲ್ಸ್ ಟು a plus n minus 1 into d. So a n they have given, that is 78 is equals to a ಅಂತ ಹೇಳಿದರೆ 3 plus n minus 1 into d ಅಂತ ಹೇಳಿದರೆ ಎಷ್ಟಿದೆ ನಮಗೆ 5. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 78 ಈ ಪ್ಲಸ್ 3 ಈ ಕಡೆ ಬಂದರೆ ಏನಾಗುತ್ತೆ -3 ವಿಚ್ ಈಸ್ ಈಕ್ವಲ್ಸ್ ಟು n - 1 ಇಂಟು 5. 78 - 3 ಅಂತ ಹೇಳಿದರೆ 75. ಇಲ್ಲಿ ಇಂಟು 5 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ಸ್ ಟು n - 1. ಸೊ 75 ಡಿವೈಡೆಡ್ ಬೈ 5 ಅಂತ ಹೇಳಿದ್ರೆ 5 1s 5, 2 ಉಳಿಯುತ್ತೆ 25 ಆಗುತ್ತೆ. 5 5s 25, ದಟ್ ಈಸ್ 15. ಈ -1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ +1 ವಿಚ್ ಈಸ್ ಈಕ್ವಲ್ಸ್ ಟು n, ದಟ್ ಈಸ್ n ಈಸ್ ಈಕ್ವಲ್ಸ್ ಟು 15 + 1 ಈಸ್ 16 ಈಸ್ ದ ಆನ್ಸರ್. Next, 18th one, solve the following pair of linear equations. 2x - 3y is equals to 5, x plus y is equals to 5. ಸೊ ಇಲ್ಲಿ ನೀವು ಯಾವುದಾದ್ರೂ ಮೆಥಡ್ ಯೂಸ್ ಮಾಡಿ ಮಾಡ್ಬೋದು. ನಾನು ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡ್ತೀನಿ. ಕನ್ಸಿಡರ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಅ ಇಕ್ವೇಷನ್ ನಂಬರ್ 2. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕೋಎಫಿಷಿಯೆಂಟ್ಸು ನಮಗೆ ಸೇಮ್ ಇಲ್ಲ. ಸೊ ನಾನು ಇಕ್ವೇಷನ್ 1 ಕೋಎಫಿಷಿಯೆಂಟ್ ಏನಿದೆ 3 ಇದೆ, ಅಂದರೆ ಇವಾಗ ವೈನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಲ್ಲಿ -3 ಇದೆ, ಇಲ್ಲಿ +1 ಇದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಕ್ವೇಷನ್ 1ನ ಹಾಗೆ ಬರ್ಕೊಂಡು ಪ್ಲಸ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ, ಸೊ ನಾನು ಪ್ಲಸ್ ಮಾಡ್ತೀನಿ. ಸೊ ಇಕ್ವೇಷನ್ 2ನ ಇಂಟು 3 ಮಾಡ್ತೀನಿ, 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ 2x - 3y ಈಸ್ ಈಕ್ವಲ್ಸ್ ಟು 5. ಸೊ ಇಕ್ವೇಷನ್ 2ನ ನಾನು 3ಇಂದ ಮಲ್ಟಿಪ್ಲೈ ಮಾಡಿದಾಗ x ವ್ಯಾಲ್ಯೂ ಏನಾಗುತ್ತೆ 3x ಪ್ಲಸ್ y ವ್ಯಾಲ್ಯೂ ಏನಾಗುತ್ತೆ 3y ಈಸ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ರೆ 3 5s 15. ಸೊ ಇಲ್ಲಿ ಅಡಿಷನ್ ಮಾಡೋದ್ರಿಂದ ಸೈನ್ಸ್ ಏನೂ ಚೇಂಜ್ ಆಗೋದಿಲ್ಲ. ಸೊ +3y - 3y ಗೆಟ್ ಕ್ಯಾನ್ಸಲ್. 2x ಪ್ಲಸ್ 3x ಅಂತ ಹೇಳಿದ್ರೆ 5x ಈಸ್ ಈಕ್ವಲ್ಸ್ ಟು 15 + 5 ಅಂತ ಹೇಳಿದ್ರೆ 20. ಸೊ ವಿ ಜಸ್ಟ್ ನೀಡ್ x. ಸೊ ಏನಾಗುತ್ತೆ 20, ಈ 5 ಈ ಕಡೆ ಬಂದರೆ ಡಿವೈಡೆಡ್ ಬೈ 5 ವಿಚ್ ಈಸ್ ಈಕ್ವಲ್ಸ್ ಟು, ಸೊ 5 1s 5 4s x ಈಸ್ ಈಕ್ವಲ್ಸ್ ಟು 4 ಆಗುತ್ತೆ. ಸೊ ಇವಾಗ y ವ್ಯಾಲ್ಯೂ ಕೂಡ ಬೇಕು. ಸೊ ಇಲ್ಲಿ ಎರಡು ಇಕ್ವೇಷನ್ 2 ಈಸಿ ಇದೆ. ಸೊ ಇಕ್ವೇಷನ್ 2 ಕನ್ಸಿಡರ್ ಮಾಡಿದ್ರೆ ಏನಿದೆ x ಪ್ಲಸ್ y ಈಸ್ ಈಕ್ವಲ್ಸ್ ಟು 5. ಸೊ x ವ್ಯಾಲ್ಯೂ ನಮಗೆ ಇಲ್ಲಿ 4 ಬಂದಿದೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 4 + y ಈಸ್ ಈಕ್ವಲ್ಸ್ ಟು 5. ಸೊ y ಎಷ್ಟೇ ಬೇಕು, ಏನಾಗುತ್ತೆ 5. ಈ +4 ಈ ಕಡೆ ಹೋದ್ರೆ ಏನಾಗುತ್ತೆ -4 ವಿಚ್ ಈಸ್ ಈಕ್ವಲ್ಸ್ ಟು 5 - 4 ಈಸ್ 1. ಸೊ y ಈಸ್ ಈಕ್ವಲ್ಸ್ ಟು 1 ಈಸ್ ದ ಆನ್ಸರ್. 19th one, if the sum and product of the polynomial p of x is equals to x square plus bx minus 4 are 1/4 and -1 respectively, find the value of a and b. p of x is equals to ax square
ಪ್ಲಸ್ ಬಿ ಎಕ್ಸ್ ಮೈನಸ್ 4. ಸೊ ಇಲ್ಲಿ ಕಂಪ್ಯಾರಿಟಿವ್ಲಿ ಎ ಈಸ್ ಈಕ್ವಲ್ಸ್ ಟು ಎನೇ ಇದೆ, ಬಿ ಈಸ್ ಈಕ್ವಲ್ಸ್ ಟು ಬಿನೇ ಇದೆ, ಬಟ್ ಸಿ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ -4. ಸೊ ಇಲ್ಲಿ ಸಮ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಏನು, ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 1/4. ಆ್ಯಂಡ್ ಪ್ರಾಡಕ್ಟ್ ದೇ ಹ್ಯಾವ್ ಗಿವನ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಸಿ ಬೈ ಎ ಈಸ್ ಈಕ್ವಲ್ಸ್ ಟು -1. ಸೊ ಇಲ್ಲಿ ಸಿ ವ್ಯಾಲ್ಯೂ ದೇ ಹ್ಯಾವ್ ಗಿವನ್. ಸೊ ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೋಣ, ಇದನ್ನು ಈಕ್ವೇಷನ್ 2. ಸೊ ಇಲ್ಲಿ ಸಿ ಬೈ ಎ ಕನ್ಸಿಡರ್ ಮಾಡೋಣ. ಈಕ್ವೇಷನ್ 2 ಏನಿದೆ, ಕನ್ಸಿಡರ್ ಈಕ್ವೇಷನ್ 2. ಸಿ ಬೈ ಎ ಈಸ್ ಈಕ್ವಲ್ಸ್ ಟು -1. ಸೊ ಇಲ್ಲಿ ಸಿ ವ್ಯಾಲ್ಯೂ ದೇ ಹ್ಯಾವ್ ಗಿವನ್, ದಟ್ ಈಸ್ -4. ಸಬ್ಸ್ಟಿಟ್ಯೂಟ್ ಮಾಡೋಣ, -4. ಸೊ ಇಲ್ಲಿ ಡಿವೈಡೆಡ್ ಬೈ ಎ ಈ ಕಡೆ ಹೋದರೆ ಏನಾಗುತ್ತೆ, ಸೊ ಡಿವೈಡೆಡ್ ಬೈ ಎ ಈ ಕಡೆ ಹೋದರೆ ಏನಾಗುತ್ತೆ, ಇಂಟು ಎ. ಸೊ -1 ಇಂಟು ಎ ಈಸ್ -a. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಎ ಈಸ್ ಈಕ್ವಲ್ಸ್ ಟು 4. ಸೊ ಎ ವ್ಯಾಲ್ಯೂ ಎಷ್ಟು ಬಂತು ನಮಗೆ 4. ಸೊ ಅದೇ ರೀತಿ ಬಿ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡೋಣ. ಸೊ ಅದಕ್ಕೆ ಈಕ್ವೇಷನ್ 1 ಕನ್ಸಿಡರ್ ಮಾಡೋಣ. ಸೊ ಈಕ್ವೇಷನ್ 1 ಏನಿದೆ, ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ಸ್ ಟು 1/4. ಸೊ ಮೈನಸ್ ಬಿ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 4 ಈಸ್ ಈಕ್ವಲ್ಸ್ ಟು 1/4. ಸೊ ಇಲ್ಲಿ ಡಿವೈಡೆಡ್ ಬೈ ಅಲ್ಲಿ 4 ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಮೈನಸ್ ಬಿ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೊ ಜಸ್ಟ್ ಬಿ ಬೇಕಿರೋದ್ರಿಂದ ಈ ಮೈನಸ್ ಈ ಕಡೆ ಹೋಗುತ್ತೆ. ಸೊ ದಟ್ ಈಸ್ -1. ಸೊ ಬಿ ಈಸ್ ಈಕ್ವಲ್ಸ್ ಟು -1. 20th question, solve using the quadratic formula 4h square minus 4h plus 1 is equals to 0, or find the nature of the roots of the quadratic equation x square minus 2x plus 3 is equals to 0 by finding the value of its discriminant. So first ಇಲ್ಲಿ formula method. So ಏನಿದೆ equation ನಮಗೆ 4h square minus 4s plus 1 is equals to 0. ಇಲ್ಲಿ x ಬದಲು s ಇದೆ ಅಷ್ಟೇ. ಸೊ ಇಲ್ಲಿ a ಅಂತ ಹೇಳಿದ್ರೆ s ಸ್ಕ್ವೇರ್ ಕೋಎಫಿಷಿಯಂಟ್ ದಟ್ ಈಸ್ 4, ಆ್ಯಂಡ್ b ಅಂತ ಹೇಳಿದ್ರೆ s ಕೋಎಫಿಷಿಯಂಟ್ ದಟ್ ಈಸ್ -4, c ಅಂತ ಹೇಳಿದ್ರೆ 1. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನಿದೆ ನಮಗೆ x is equals to, ಸೊ ಇಲ್ಲಿ ವೇರಿಯಬಲ್ ನಮಗೆ s ಇದೆ, ಸೊ s ಯೂಸ್ ಮಾಡೋಣ. ಸೊ s is equals to -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ. ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಅಂತ ಹೇಳಿದ್ರೆ -4, ದಟ್ ಈಸ್ ಮೈನಸ್ ಆಫ್ -4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -4 ಹೋಲ್ ಸ್ಕ್ವೇರ್ -4 ಇಂಟು ಎ ಅಂತ ಹೇಳಿದ್ರೆ 4 ಇಂಟು ಸಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2 ಇಂಟು ಎ ಅಂತ ಹೇಳಿದ್ರೆ 4. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ದಿಸ್ ಈಸ್ -4. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -4 ಸ್ಕ್ವೇರ್ ಅಂತ ಹೇಳಿದ್ರೆ -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 4s are 16. ಸೊ ಮೈನಸ್ ಇಲ್ಲಿ ಯಾವುದೇ ರೀತಿಯಾದಂಥ ಸೈನ್ ಇಲ್ಲ, ಸೊ ಮೈನಸ್ನ ಹಾಗೆ ಬರ್ಕೋಣ. 4 4s are 16, 16 1s are 16 ಡಿವೈಡೆಡ್ ಬೈ 2 4s are 8. ಸೊ ನೆಕ್ಸ್ಟ್, ಸೊ ವಿಚ್ ಈಸ್ ಈಕ್ವಲ್ಸ್ ಟು 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ 16 ಅಂತ ಹೇಳಿದ್ರೆ 0 ಡಿವೈಡೆಡ್ ಬೈ 8 ವಿಚ್ ಈಸ್ ಈಕ್ವಲ್ಸ್ ಟು 4 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 0 ಅಂತ ಹೇಳಿದ್ರೆ 0 ಡಿವೈಡೆಡ್ ಬೈ 8. ಸೊ ಇಲ್ಲಿ ಎಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎಸ್ ಈಸ್ ಈಕ್ವಲ್ಸ್ ಟು 4/8 ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 4 1s are 4, 4 2s are 8, 1/2. ಸೊ ಎಸ್ ಈಸ್ ಈಕ್ವಲ್ಸ್ ಟು 1/2 ಆರ್ ಎಸ್ ಈಸ್ ಈಕ್ವಲ್ಸ್ ಟು 1/2. ಸೊ ನಮಗೆ ಇಲ್ಲಿ 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ನೆಕ್ಸ್ಟು ಚಾಯ್ಸ್ ಕ್ವಶನ್ ಏನಿದೆ, ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x ಸ್ಕ್ವೇರ್ ಮೈನಸ್ 2x ಪ್ಲಸ್ 3 is equals to 0 by finding the value of discriminant. ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆ, x ಸ್ಕ್ವೇರ್ ಮೈನಸ್ 2x ಪ್ಲಸ್ 3, x ಸ್ಕ್ವೇರ್ ಮೈನಸ್ 2x ಪ್ಲಸ್ 3 is equals to 0. ಇದ್ರದ್ದು ನೇಚರ್ ಆಫ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ a ಈಸ್ ಈಕ್ವಲ್ಸ್ ಟು ಏನಿದೆ, x ಸ್ಕ್ವೇರ್ ಕೋಎಫಿಷಿಯಂಟ್ 1, b ಈಸ್ ಈಕ್ವಲ್ಸ್ ಟು x ಕೋಎಫಿಷಿಯಂಟ್ -2, c ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ದಟ್ ಈಸ್ 3. ಸೊ ಡಿಸ್ಕ್ರಿಮಿನೆಂಟ್ ಅಂದರೆ ಫಾರ್ಮುಲಾ ಏನಿದೆ, ಡೆಲ್ಟಾ ಈಸ್ ಈಕ್ವಲ್ಸ್ ಟು b ಸ್ಕ್ವೇರ್ ಮೈನಸ್ 4ac. ಸೊ ಇಲ್ಲಿ b ಸ್ಕ್ವೇರ್ ಅಂತ ಹೇಳಿದ್ರೆ b ಅಂತ ಹೇಳಿದ್ರೆ -2 ಇದೆ, ಸೊ -2 ಸ್ಕ್ವೇರ್ -4 ಕಾನ್ಸ್ಟೆಂಟ್ ಹಾಗೆ ಬರೆಯೋಣ, ಇಂಟು a ಅಂತ ಹೇಳಿದ್ರೆ 1 ಇಂಟು c ಅಂತ ಹೇಳಿದ್ರೆ 3. ಸೊ -2 ಸ್ಕ್ವೇರ್ ಅಂತ ಹೇಳಿದ್ರೆ -2 ಇಂಟು -2 ದಟ್ ಈಸ್ 4. ಸೊ ಇಲ್ಲಿ ಮೈನಸ್ ಆಗಿ 4 1s are 4, 4 3s are 12. ಸೊ 4 - 12 ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಬರುತ್ತೆ. ಸೊ 12 ಅಲ್ಲಿ 4 ಹೋಯ್ತು ಅಂತ ಹೇಳಿದ್ರೆ 8, ಬಿಗ್ ನಂಬರ್ ಈಸ್ 12, 12 ಮುಂದೆ ಸೇನಿದೆ -8. ಸೊ ಇಲ್ಲಿ ನಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನೆಗೆಟಿವ್ ಬಂತು. ಸೊ ಹಿಯರ್ b ಸ್ಕ್ವೇರ್ ಮೈನಸ್ 4ac ಇಟ್ ಈಸ್ ಲೆಸ್ ದ್ಯಾನ್ 0, 0ಗಿಂತ ಚಿಕ್ಕದಿದೆ. ಸೊ ದೇರ್ ಈಸ್ ನೋ ರಿಯಲ್ ರೂಟ್. ನೇಚರ್ ಆಫ್ ರೂಟ್ ಏನು ಬರುತ್ತೆ ನಮಗೆ, ನೋ ರಿಯಲ್ ರೂಟ್ಸ್. ಸೊ ನೆಗೆಟಿವಲ್ಲಿ ಬಂತು ಅಂತ ಹೇಳಿದರೆ ನೋ ರಿಯಲ್ ರೂಟ್ಸ್ ಅಂತ ಹೇಳಿ ಬರಿತೀವಿ.
ನೆಕ್ಸ್ಟ್ 21th ಕ್ವಶನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆಫ್ 2, 3 ಆ್ಯಂಡ್ ಕ್ಯೂ ಆಫ್ 4, 1 ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇಲ್ಲಿ ಕೊಟ್ಟಿರುವಂಥ ಕೋಆರ್ಡಿನೇಟ್ಸ್ ಬರ್ಕೋಣ. ಪಿ ಆಫ್ 2, 3 ಆ್ಯಂಡ್ ಕ್ಯೂ ಆಫ್ 4, 1 ವಿಚ್ ಈಸ್, ಸೊ ಇಲ್ಲಿ x1 y1 ಪಿ ಕೋಆರ್ಡಿನೇಟ್, ಕ್ಯೂದು x2 y2. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರುತ್ತೆ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ x2 ಅಂತ ಹೇಳಿದ್ರೆ 4 ಮೈನಸ್ x1 ಅಂತ ಹೇಳಿದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 1 ಮೈನಸ್ y1 ಅಂತ ಹೇಳಿದ್ರೆ 3 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಸೊ 4 ಮೈನಸ್, ಸೊ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 2 ಅಂತ ಹೇಳಿದ್ರೆ 2 ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಅಂತ ಹೇಳಿದ್ರೆ 3ಯಲ್ಲಿ 1 ಹೋಯ್ತು ಅಂದರೆ 2 ಆಗುತ್ತೆ. ಸೊ ದಟ್ ಈಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಪ್ಲಸ್ ಮೈನಸ್ 2 ಸ್ಕ್ವೇರ್ ಅಂತ ಹೇಳಿದ್ರು 4 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 4 ಈಸ್ 8. ಸೊ ಈ 8ನ ನಾವು ಸ್ಪ್ಲಿಟ್ ಮಾಡಿ ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 ಅಂತೇಳಿ ಬರ್ಕೋಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ಇಸ್ 2. ಸೊ ಒಳಗಡೆ ರೂಟ್ 2ನ ಹಾಗೆ ಬರಿತೀವಿ. ಸೊ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 2 ರೂಟ್ 2 ಯೂನಿಟ್ಸ್ ಆನ್ಸರ್. ನೆಕ್ಸ್ಟ್ 22nd ಕ್ವಶನ್ ಏನಿದೆ, ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ ಇದೆ. ಸೊ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ನೆಕ್ಸ್ಟ್ 23rd ಕ್ವಶನ್, in the figure find sin theta and tan alpha. So they have given triangle ABC. So ಇಲ್ಲಿ sin theta ಅಂತ ಹೇಳಿದ್ರೆ, ಸೊ ಫಸ್ಟ್ ಆ್ಯಂಗಲ್ ಥೀಟಾ ಕನ್ಸಿಡರ್ ಮಾಡೋಣ, ದಟ್ ಈಸ್ ಆ್ಯಂಗಲ್ ಎ. ಸೊ ಇದು ಥೀಟಾ. ಸೊ ಇದಕ್ಕೆ ಆಪೋಸಿಟ್ ಯಾವುದಿದೆ, ಬಿ ಸಿ. ಸೊ ಇಲ್ಲಿ ಆಪೋಸಿಟ್ ಸೈಡು, ಸೊ ಎ ಬಿ ಅಡ್ಜಸೆಂಟ್ ಬೇಸ್ ಆ್ಯಂಡ್ ದಿಸ್ ಈಸ್ ಎ ಸಿ ಏನಾಗುತ್ತೆ ನಮಗೆ ಹೈಪೋಟಿನಸ್. ಸೊ ಸೈನ್ ಅಂತ ಹೇಳಿದರೆ ನಮಗೆ ಯಾವ್ಯಾವ ಸೈಡ್ ಬರುತ್ತೆ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಸೈನ್ ಥೀಟಾಗೆ ಆಪೋಸಿಟ್ ಸೈಡ್ ಯಾವುದು, 2BC. ಸೊ 2 ಡಿವೈಡೆಡ್ ಬೈ ಹೈಪೋಟಿನಸ್ ಈಸ್ ರೂಟ್ 3. ಸೊ ಇದು ಥೀಟಾದಾಯಿತು. ನೆಕ್ಸ್ಟ್ ಟ್ಯಾನ್ ಆಲ್ಫಾ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲುಕ್ ಫಾರ್ ಆಲ್ಫಾ. ಸೊ ಆಲ್ಫಾ ಅಂತ ಹೇಳಿದ್ರೆ ಆ್ಯಂಗಲ್ ಸಿ, ಇದಕ್ಕೆ ಆಪೋಸಿಟ್ ಯಾವುದಾಗುತ್ತೆ ನಮಗೆ ಎ ಬಿ. ಸೊ ದಿಸ್ ಈಸ್ ಆಪೋಸಿಟ್ ಆಫ್ ಆಲ್ಫಾ ಆ್ಯಂಡ್ ಬಿ ಸಿ ಈಸ್ ಅಡ್ಜಸೆಂಟ್ ಆಫ್ ಆಲ್ಫಾ ಆ್ಯಂಡ್ ಹೈಪೋಟಿನಸ್ ಸೇಮ್. ಸೊ ಇಲ್ಲಿ ಟ್ಯಾನ್ ಅಂತ ಹೇಳಿದ್ರೆ ನಾವು ಸೈಡ್ಸ್ ಏನು ಬರುತ್ತೆ ನಮಗೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಯಾವುದಾಗುತ್ತೆ ಆಲ್ಫಾಗೆ, ದಟ್ ಈಸ್ ಎ ಬಿ ಅಂತ ಹೇಳಿದರೆ 1 ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದಾಗುತ್ತೆ ಬಿ ಸಿ, ದಟ್ ಈಸ್ 2, 1/2. 24th ಕ್ವಶನ್, ಎ ಫೇರ್ ಡೈಸ್ ಈಸ್ ಥ್ರೋನ್ ಒನ್ಸ್, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಆ್ಯನ್ ಈವನ್ ನಂಬರ್. ಸೊ ಒಂದು ಡೈಸ್ ಇದೆ, ಆ ಡೈಸ್ನ ಒನ್ ಟೈಮ್ ಥ್ರೋ ಮಾಡ್ತೀವಿ. ಸೊ ಒಂದು ಡೈನ ನಾವು ಥ್ರೋ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನು ಬರುತ್ತೆ, 1 2 3 4 5 6. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ ದಟ್ ಈಸ್ ಎನ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು 6 ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆ್ಯನ್ ಈವನ್ ನಂಬರ್ ಅಂತ ಹೇಳಿದ್ರೆ ಇಲ್ಲಿ ಯಾವುದಾಗುತ್ತೆ 2 4 ಆ್ಯಂಡ್ 6 ದಟ್ ಈಸ್ 3. ದಟ್ ಈಸ್ ಎನ್ ಆಫ್ ಇ ಅಥವಾ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 3. ಸೊ ನಮಗೆ ಈವನ್ ನಂಬರ್ಸ್ ಎಷ್ಟು ಬರುತ್ತೆ, 3 ಬರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗುತ್ತೆ ನಮಗೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಇಲ್ಲಿ ಎನ್ ಆಫ್ ಇ ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 3 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳಿದ್ರೆ 6. ಸೊ 3 1s 3 2s 1/2 ಇಸ್ ದ ಆನ್ಸರ್. ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ 3 ಮಾರ್ಕ್ಸ್ ಕ್ವಶನ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.